ಹೋಗಿ ನಿಮ್ಮನ್ನು ಕಟ್ಕೊಂಡಲ್ಲ. ನನ್ನ ಗ್ರಾಚಾರನೇ ಸರಿ ಇಲ್ಲ. ಆಸ್ತಿ ಕಪ್ಲಿ ಹಿರಿ ಮಗ ಅಂತ ಕಟ್ಕೊಂಡಿರೋದಕ್ಕೆ ಸರಿಯಾಗೇ ಸಿಕ್ತು ನನಗೆ ಬಹುಮಾನ. ಆ ಪೆದ್ದನ ಮಗ ಬದುಕಿರೋ ಗಂಟ ಹಿಂಗೆಯ. ಆ ಪೆದ್ದ ಅಲ್ಲಯ್ಯ, ಆ ಪೆದ್ದನ ದೊರೆ ಮಾಡಿದ್ಲಲ್ಲ ಆ ರಾಣಿ, ಅವಳು ಬದುಕಿರೋವರೆಗೂ ನಮಗಿದೆ ಹಣೆ ಬರ. ಅವ್ರ ಬುಡಕ್ಕೆ ಬೆಂಕಿ ಇಡೋ ಗಂಟ ನಾವೇನು ಮಾಡೋಕೆ ಹಾಕಿಲ್ಲ. ಇಬ್ಬರನ್ನು ಒಟ್ಟಿಗೆ ಮುಗಿಸ್ಬಿಡ್ಬೇಕು. ನೀನು ಅವರಿಬ್ಬರು ಹೆಣ ಬೀಳಿಸು, ನನ್ನ ಮಗುವಿನ ಹಣೆ ನೀನು ಗಂಡಸು ಅಂತ ನಾನು ಒಪ್ಕೊಳ್ತೀನಿ. ವಿಷದ ಹಾವಿಗೆ ಹೊಲ್ ಕಿತ್ತಿದ್ರೂ ಪರವಾಗಿರ್ತಿರ್ಲಿಲ್ಲ. ಆದರೆ ಈ ಹಾವನ್ನ ಹಗ್ಗ ಮಾಡ್ಕೊಂಬಿಟ್ಟವ್ರೆ. ಮುಗಿಸ್ತೀನಿ, ಬಿಡೋಕಲ್ಲ, ಮುಗಿಸ್ತೀನಿ. ಯಾವ್ದಪ್ಪ ಇದು? ಮರದಾಗೆ ಹಣ್ಣಾಗಿರೋ ಹೆಣ್ಣು ಚಿನ್ನ. ಅಯ್ಯಯ್ಯೋ, ಯಾವನ ಹಿಂದೆ ಬರ್ತಾವನೆ ಅನ್ಸುತ್ತೆ. ಯಾರ ಮನೆ ಹುಡುಗಿ ನೀನು? ನೋಡೇ ಇಲ್ಲ. ರಾಜಾ ಮಾತಾಡು. ಯಪ್ಪ, ನಾಗಣ್ಣನ ಇವನ್ ಮನೆ ಹಾಳಾಗೋಗ. ನಂತವ ಯಾಕಪ್ಪ ಬಂದ? ಇವನು ನನ್ನ ಹುಡುಗಿ ಅನ್ಕೊಂಡು ಏನಾರ ಮಾಡಿಗಿಟ್ಬಿಟ್ಟಾನು. ದೂರದಿಂದ ನೋಡಿದ್ರೆ ಮಸ್ತಾಗಿದೆಯಾ, ಹತ್ತಿರದಿಂದ ನೋಡಿದ್ರೆ ಕಟ್ ಮಸ್ತಾಗಿದೆಯಲ್ಲ ಅಮ್ಮಿ. ಥೂ, ಎಂತ ಗತಿ ತಂದಲೆ ಮನು. ಅಮ್ಮಿ ಮಾತಾಡಮ್ಮಿ. ಯಾಕೆ ನಾಚಿಕೆನಾ? ಇವನಿಗೆ ನನ್ನ ಮಗ ತೋರ್ಸಕ್ಕೂ ಹಾಕಿಲ್ಲ, ಬುಡಕ್ಕೂ ಆಯ್ತಿಲ್ಲ. ಯಾಕಮ್ಮಿ ನುಲಿತಾ ಇದೆಯಾ? ಎಣ್ಣೆ ವಾಸನೆ ಬರ್ತೈತೆ. ಎಣ್ಣೆ ಹೊಡಿತೀಯ ಅನ್ಸುತ್ತೆ. ಲೋಕಲ್ಲು ಓಟಿ ಪ್ಯಾಕೆಟು. ಎಕ್ರಿಸಿ ಎದೆಗೋದ್ಬಿಡ್ಲಾ, ಇಲ್ಲ ನಿಜ ಹೇಳ್ಬಿಡ್ಲಾ ಗೊತ್ತಾಯ್ತಿಲ್ವೇ? ಸುಮ್ಕೆ ಇದ್ರೆ ಈ ನನ್ನ ಮಗ ನಂಗೊಂದು ಗತಿ ಕಾಣಿಸ್ಬಿಡ್ತಾನೆ. ಯಾಕಮ್ಮಿ ನಾಚಿಕೆ? ಓ, ಕೆಲಸದಂತವ ಏನು ಮಾತು ಅಂತಾನಾ? ಅಮ್ಮಿ ನಾನು ಕೆಲಸದವನಲ್ಲ, ರಾಜ. ಈ ಮನೆಗೆ ರಾಜ. ಮನೆಗೆ ಮಾತ್ರ ಅಲ್ಲ, ಆಸ್ಥಾನಕ್ಕೆ ರಾಜ. ಆದ್ರೆ ಏನು ಮಾಡ್ತೀಯಾ? 7:30 ಹಿಂಗೆ ಆಗ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ದಿವಸ ಮತ್ತೆ ರಾಜ ಆಗೋಯ್ತೀನಿ. ಆಗ ನಿನಗೆ ಕೆಲಸದೊಳು ಹೆಡ್ಡಿನ ಪೋಸ್ಟ್ ಕೊಡ್ತೀನಿ. ರಾಜಾ ಒಂಚೂರು ಕೋಆಪ್ರೇಟ್ ಮಾಡು. ಈಗಷ್ಟೇ ಕೆಲ್ಸದ ಚಂದ್ರಿಗೆ ಹೇಳಿದ ಮಾತು ನನಗೆ ವಾಪಸ್ ಬಂತು. ಕರ್ಮ ಅಂದರೆ ಇದೆನಾ? ಅಮ್ಮಿ ನಾನು 2 ಎಣ್ಸೋದು 3 ಎಣ್ಸಕ್ಕಲ್ಲ. ಅಷ್ಟರೊಳಗೆ ಬಂದು ಅಂತ ಒಂದು ಕಿಸ್ ಕೊಟ್ಟೋಗ್ಬಿಡು. ಇಲ್ಲ ಅಂದರೆ ಕಬ್ಬಿನ ಗದ್ದೆಗೆ ತಕೊಂಡು ಹೋಗಿ ನಿನ್ನ ಕೋಪರೇಟ್ ಮಾಡಮ್ಮಿ. ಕಿಸ್ಸು ಅಮ್ಮಿ ಬಾರಮ್ಮಿ. ಯಾರಾದ್ರೂ ಬಂದ್ಬಿಡ್ತಾರೆ, ಬೇಕು ಕೊಡಮ್ಮಿ. ಕೋಪರೇಟ್ ಮಾಡು ಅಮ್ಮಿ. ಬಿಡಕ್ಕಾಗಿಲ್ಲ. ಏನಮ್ಮಿ ಮೈ ಮೇಲೆ ಬಿಡ್ತಾಳೆ ನೋಡು. ಯಾರೇ ನೀನು ನಾಚಿಕೆ ಕೆಟ್ಟಳು? ನನ್ನ ಗಂಡನೇ ಬುಟ್ಟಿಗೆ ಹಾಕೊಳ್ತೀಯ ನಿನ್ನ. ಬಿಡ್ಬೇಡ. ನಾನು ಸೋಮ ಏಯ್ ಮೊಕ್ಕ ನಾಯಿ ನಕ್ಕ ಎಲ್ಲ ನಿಂದಿದ್ದಿ ವೇಷ. ಏಯ್ ಸಾಮ. ಲೇಡೀಸ್ ಅನ್ಕೊಂಡು ಕೋಲ್ ತಗೊಂಡು ಹಾಸಿಗೆ ಕೊಡೋದು ತೂಳೆ ಪುಸ್ತಂಗೆ ತೂಳೆ ಪುಸ್ಬಿಟ್ಟಕ್ಕಲ್ಲ. ಸೋಮ, ಏನು ನಿನ್ನ ಅವಸ್ಥೆ? ರೀ ನೀವೇನ್ರಿ ಮಾಡ್ತಾ ಇದ್ರಿ ಇಲ್ಲಿ? ಅಮ್ಮಿ ಏನು ಹೇಳ್ಬೇಡ, ಶಾಕಲ್ಲಿದ್ದೀನಿ. ಈಗ ಹೋಗಿ 2 ಸಲ ಸ್ನಾನ ಮಾಡಬೇಕು. ಲೇ ಏನ್ಲ ನಿನ್ನ ಅವತಾರ? ನೀನು 7 ದಿವಸ ಗಂಡಸು ಅಂತಿದ್ನಲ್ಲ, ನಂದೇ ತಪ್ಪುಕ್ಕಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡು ಸೀಮೆಣ್ಣೆ ಸುರ್ಕೊಂಡು ಕನ್ನಡಿಗೆ ಬೆಂಕಿ ಹಚ್ಚಿಬಿಡ್ಬೇಕೀಗ. ಏ ಸೋಮ,
ಏನೋ ಬಂದಿದೆ ನಿನ್ಗೆ ದೊಡ್ಡ ರೋಗ. ಅಯ್ಯೋ ನೀನೋ ನಿನ್ನ ಮುಖನೋ ಈ ಸೀರೆನೋ ನೋಡೋಕ್ಕಾಗ್ತಿಲ್ಲ. ಯಾಕೋ ಇದೆಲ್ಲ ಬುದ್ಧಿ ಬರಲಿ ಅಂತ ಕಣಕ್ಕ. ನೀವೇನು ನೋಡಿದ್ರು ಅದನ್ನು ನಾನು ನೋಡಿದ್ದೆ. ಆದರೆ ನಾನು ಈ ಮನೆ ಕೆಲಸದ ಹುಡುಗಿ ಚಂದ್ರಿ ಜೊತೆ ಸೋಮನ್ ನೋಡಿದ್ದೆ. ಆದರೆ ನೀವು ಸೀರೆ ಹುಟ್ಟಿರೋ ಸೋಮನ್ ಜೊತೆ ನಿಮ್ಮ ಗಂಡನ ನೋಡಿದ್ರಿ. ಅದರ ಅರ್ಥ ಈ ಮನೆ ಗಂಡು ಮಕ್ಕಳಿಗೆ ಚಪ್ಪಲ ಐತೆ ಅನ್ನೋದು ಪಕ್ಕ ಆಗೋಯ್ತು. ಚಪ್ಪಲ ಇರೋದು ತಪ್ಪಲ್ಲ, ಆದರೆ ಹೆಣ್ಮಕ್ಳ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋ ಚಪ್ಪಲ ಇರೋದು ದೊಡ್ಡ ತಪ್ಪು. ಅದನ್ನು ಅರ್ಥ ಮಾಡ್ಸೋಕ್ಕೆ ಅಂತಾನೆ ಈ ಬಟ್ಟೆ. ಹೆಣ್ಮಕ್ಳ ಕಷ್ಟ ಏನೋ ಅಂತ ನೀನು ಇನ್ನೂ ಚಿಕ್ಕದಾಗಿ ನೋಡಿದ್ಯಾ. ಮುಂದಕ್ಕೆ ಐತೆ ನೀನು ಮಾರಿ ಹಬ್ಬ. ಥು ಪಾಪಿ. ನಿನಗೆ ಎಷ್ಟು ಉಗಿದ್ರೂ ವೇಸ್ಟೇ. ಅದಕ್ಕೆ ಬನ್ನಿ ಬನ್ನಿ ಮಾತಾಡ್ಬಿಡಿ. ಪಾರು ಯಾಕೋ ಬೆಚ್ಚಗಾಯ್ತೈತೈತಲ್ಲ. ಬಿಸಿ ಉಸಿರು ಗಾಳಿ ಬೆಚ್ಚಗೆ ಆಗತ್ತಲ್ವ ಮಾವ. ಹಂಗಾರೆ ನೀನೊಂದು ಬೆಲ್ದ ಚಲ್ಲ ಪಾರೋ ಆಗ್ತಾನೆ ಆಲೆ ಮನೆನಾಗೆ ಬೇಯಿಸಿ ಹಚ್ಗಾಕಿರೋ ತಾಜಾ ತಾಜಾ ಬೆಲ್ದಚ್ಚು. ನೀನೇನು ಕಮ್ಮಿ ಇಲ್ಲ. ಓಟಕ್ಕೆ ಅಂತ ವರ್ಷ ಪೂರ್ತಿ ಕಸರತ್ತು ಮಾಡಿ ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡಿರೋ ಕೂಲಿ ಊರ್ ಕೂಲಿಗೆ ನೀನು. ಹುಷಾರಾಗಿರೋ, ಈ ಗೂಳಿ ಗುದ್ಬಿಡುತ್ತೆ. ನಮ್ಮನೆ ಕೂಲಿ ನಮಗೆ ಗುಮ್ಮುತ್ತಾ? ಅಯ್ಯೋ ಪಾರು ನಾಚಿಕೆ ಐತೈತಲ್ಲ ಪಾರು. ಅಯ್ಯೋ ನಾವು ಮೂರ್ನವ್ರು ಯಾರ ನೋಡ್ಬಿಟ್ರೆ ಶಿವಣ್ಣ ಒಳ್ಳೆ ಮಕ್ಳು ಆಡಂಗ ಆಡ್ತಾನೆ ಅನ್ಕೊಂಡ್ಬಿಡ್ತಾರಲ್ಲ. ಮಾವ ನೀನಿನ್ನೂ ಮಗುನ ಗೊತ್ತಿಲ್ಲ ಅಷ್ಟೇ. ನಂಗೆ ಗೊತ್ತ. ನಾನು ಊರಿಗೆಲ್ಲ ಗೂಳಿ. ಮತ್ತು ನನಗೆ